ಇದೇನ ಪಾತಿ ಅಲ್ಲ ಯೋಟ್ಗಾಡ ಬಂದು ಬಟ್ಟೆ ತೊಳೆದು ಒಣಗಿಸಿ ಎಲ್ಲ ಮುಡ್ಚಿಟ್ಕೊಂಡಿಯಾ ಅದು ಯೋಟ್ಗಾಡ ಬಂದಿದ್ದೆ. ಅರೆ ಗುಂಡು ದಿಕ್ಕಿ ಅಜ್ಜಿ, ನಂಗೆ ಗೊತ್ತಿತ್ತು ನಿಮ್ ದಿಕ್ಕಿ ಎಲ್ಲಾರ್ ದಿಕ್ಕಿ ಇವತ್ತು ಇಲ್ಲಿಗೆ ಬಟ್ಟೆ ತೊಳೆಗೆ ಬರ್ತೀರಿ ಅಂತ ನಮ್ಗೆ ಮುಂಜಿದ್ಗೆ ಗೊತ್ತಿತ್ತು. ನಮ್ ದಿಕ್ಕಿ ಮತ್ತೆ ಕಲ್ಗೆ ಸಿಗಲ್ಲ ನೋಡಿ, ಅದಕ್ಕೆ ನಾನು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೆ. ಬೆಳಗ್ಗೆನೆ ಬಂದು ಕಪಡಾಗೆ ಎಲ್ಲ ವಾಶ್ಗೆ ಮಾಡಿ ಅವ್ರನ್ನ ಚೆನ್ನಾಗಿ ಹೊಣಸ್ಕೆ ಬಿಟ್ಟು ಈಗ ಮಡ್ಚಿಗೆ ಇಟ್ಬಿಟ್ಟು ಈಗ ಕುಂತಿದ್ದೆ ನೋಡಿ. ನೀವು ಬರ್ಲಿ ಅಂತಾನೆ ನಾನು ಕಾಯ್ಕೊಂಡು ಕೂತಿದ್ದೆ. ಅಯ್ಯೋ ಅದ್ಯಾಕೆ ಕಾಯ್ಕೊಂಡು ಕೂತ್ಕೊಂಡಿದ್ದೆ ಪಾತಿ? ಬಟ್ಟೆ ಎಲ್ಲ ಮುಗಿದ್ಮೇಲೆ ಮತ್ತೆ ಹೋಗ್ಬೇಕಾಗಿತ್ತು ಮನೆಗೆ. ಅರೆ ಸುಶೀಲಿಂದು ಅಕ್ಕ, ನಮ್ದಕ್ಕೆ ಜಲ್ದಿಗೆ ಹೋಗ್ತಾ ಇದ್ವಿ. ನಿಮ್ದಕ್ಕೆ ಸ್ವಲ್ಪ ಹೊಟ್ಟೆಗೆ ಹೊಡೆದ್ಬಿಟ್ಟು ಆಮೇಲೆಗೆ ಹೋಗೋಣ ಅಂತ ಸುಮ್ನೆಗೆ ಇಲ್ಲೇ ಹಾಕ್ಬಿಟ್ವಿ. ವಾ ಹಂಗಾರೆ ಎಲ್ಲ ಬಟ್ಟೆ ತೊಳೆದು ಹಾಕಿ ಇವ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡಿದ್ದೇನಲ್ಲ. ಅರೆ ಹೌದು ಲಕ್ಷ್ಮಿಂದು ಅಕ್ಕ, ನಿಮ್ದಕ್ಕೆ ಕರೆಕ್ಟ್ಗೆ ಹೇಳಿದ್ರಿ ನೋಡಿ. ನಮ್ದಕ್ಕೆ ಹಬ್ಬಗೆ ಮನೆಗೆ ಕ್ಲೀನಿಗೆ ಮಾಡಿದ್ವಿ ನೋಡಿ. ತುಂಬಾ ಸ್ವಲ್ಪ ಸುಸ್ಗೆ ಆಗ್ಬಿಟ್ಟಿತ್ತು. ಬಟ್ಟೆಗೆಲ್ಲ ವಾಶ್ಗೆ ಮಾಡ್ಬಿಟ್ಟು ಈಗ ಸ್ವಲ್ಪ ನೀರಲ್ಲಿ ಸ್ನಾನಗೆ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ಹಂಗೆ ನಿಮ್ದು ಜೊತೆ ಮಾತಾಡ್ದಂಗೆ ಆಗುತ್ತೆ, ಸ್ನಾನಗೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ದಕ್ಕೆ ಸ್ವಲ್ಪ ಇಲ್ಲಿಗೆ ಉಳ್ಕೊಂಡ್ಬಿಟ್ವಿ. ವಾ ನಿಮ್ಮ ಹಬ್ಬನೂ ಬಂತೆ? ಅರೆ ಹೌದು ಜಲ್ಜಂದು ಅಕ್ಕ, ನಮ್ದಕ್ಕೆ ರಂಜಾನ್ಗೆ ಹಬ್ಬಗೆ ಬಂತು ನೋಡಿ. ನಮ್ದಕ್ಕೂ ನಾವು ಮನೆಗೆ ಎಲ್ಲ ಕ್ಲೀನ್ಗೆ ಮಾಡಿದ್ವಿ. ಬಟ್ಟೆಗೆ ತುಂಬಾಗೆ ಇತ್ತು, ಅದಕ್ಕೆ ನಾನು ಬಟ್ಟೆಗೆ ತೊಳೆಯೋಣ ಅಂತ ಇಲ್ಲಿಗೆ ಬಂದೆ. ಮನೆಯಲ್ಲಿ ತೊಳೆಯಕ್ಕೆ ತುಂಬಾನೇ ನೀರಿಗೆ ಕಡಿಮೆ ಇತ್ತು ನೋಡಿ, ಅದಕ್ಕೆ ಕೆರೆಗೆ ತಗೊಂಡ್ ಬಂದ್ಬಿಟ್ಟೆ. ಮತ್ತೆ ಒಂದ್ ಈಸ್ ಬಟ್ಟೆ ಆದ್ರೆ ಅಲ್ಲೇ ಒಗಿಬಹುದು. ಈ ಮನೆಯೆಲ್ಲ ಮತ್ತೆ ಸ್ವಚ್ಛ ಮಾಡಿದಾಗ ಮತ್ತೆ ಇರೋ ಬರೋ ರಗ್ಗು ಬೆಡ್ಶೀಟು ಮನೆ ಬಟ್ಟೆಗಳು ಅವು ಇವು ಎಲ್ಲ ಜಾಸ್ತಿನೇ ಬೀಳ್ತಾವ. ಮತ್ತೆ ಅವನೇನು ಮನೆ ಹತ್ರ ಒಗ್ಯಕಾದಿತ್ತೆ, ಇನ್ ಕೆರೆ ಹತ್ರ ತಂದೆ ಒಕ್ಕೊಂಡ್ ಹೋಗ್ಬೇಕು. ಅದಕ್ಕೆ ಎಲ್ಲರೂ ನಾವು ಒಟ್ಟಿಗೆ ಬಂದ್ವಿ. ನಾವು ನಿನ್ನೆ ಮನೆ ಎಲ್ಲ ಧೂಳ್ ಕೊಡಿದ್ವಿ, ಕ್ಲೀನ್ ಮಾಡಿದ್ವಿ, ಬಟ್ಟೆಗಳು ಮತ್ತೆ ತೊಳೆದಿರ್ಲಿಲ್ಲ. ಅದಕ್ಕೆ ಇವತ್ತು ನಾವು ಓದ್ಕೊಂಡ್ ಬಂದ್ವಿ. ಇನ್ನೇನ್ ಪಾರಿನು ಜಲ್ಜಿನೂ ಲಕ್ಷ್ಮಿನೂ ನಾವು ಬರ್ತೀವಿ ಅಂದ್ರು, ಹಂಗೆ ನಾವು ಬಂದ್ವಿ. ನೀನು ಅಲ್ಲ ಮುಂಚಿತವಾಗಿ ಬಂದಿದೀಯಾ? ನಮ್ಕಿನ ಮುಂಚಿತವಾಗಿ ಹಬ್ಬ ಮಾಡ್ತಿದ್ದಿ ಬಿಡು ನೀನು. ಅರೆ ಅಜ್ಜಿ ಏನ್ಗೆ ಮಾಡೋದು, ನಮ್ದಕ್ಕೆ ಹಬ್ಬಗೆ ನಿಮ್ದಕ್ಕೆ ಹಬ್ಬಗೆ ಒಂದೇ ವಾರಕ್ಕೆ ಬಂದ್ಬಿಟ್ಟಿದೆ ನೋಡಿ. ಹೌದೌದು ಕಣೆ ಪಾತಿ, ನಿಮ್ದು ನಮ್ದು ಯುಗಾದಿ ಹಬ್ಬ ಆದ್ಮೇಲೆನಾ ಏನು ಅದಕ್ಕೆ ಮುಂಚೆನಾ? ಅರೆ ಗುಂಡಿದಿಕ್ಕೆ ಅಜ್ಜಿ, ನಮ್ದಕ್ಕೆ ಸರಿಯಾಗಿ ಗೊತ್ತಿಲ್ಲ. ನಮ್ದಕ್ಕೆ ನಾವು ಕ್ಯಾಲೆಂಡರ್ಗೆ ನೋಡಿಲ್ಲ. ನಮ್ದಕ್ಕೆ ಹಬ್ಬಗೆ ನಿಮ್ದಕ್ಕೆ ಆದ್ಮೇಲೆನೆ ಅಂತ ಅನ್ಸುತ್ತೆ. ಏನ್ 2 ದಿನ ಹೆಚ್ಚು ಕಡಿಮೆ ಇದ್ದಿತ್ತು. ಹೆಚ್ಚು ಕಡಿಮೆ ನಿಮ್ದು ಒಂದ್ 2 ದಿವಸ ಮುಂದಿರ್ಬೋದು, ಇಲ್ಲ ನಮ್ದು ಆದ್ಮೇಲೆ ನಿಮ್ದು 2 ದಿವಸ ಹಿಂದಿರ್ಬೋದು. ಅರೆ ಹೌದು ಅಜ್ಜಿ, ಒಂದು ದಿವಸಗೆ ಹೆಚ್ಚು ಕಡಿಮೆಗೆ ಇರುತ್ತೆ. ನಿಮ್ದಕ್ಕೆ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಎಲ್ಲ ಮುಗೀತೆ? ಕಣೆ ಪಾತಿ, ನಿನ್ನೆಯ ಮನೆ ಎಲ್ಲ ಧೂಳು ಕೊಡಿಕೊಂಡು ಎಲ್ಲ ಬಳ್ಕೊಂಡಿವಿ. ಇನ್ನೇನ್ ಪಾತ್ರೆ ಪಳಗಳೆಲ್ಲ ತೊಳೆದು ಇಳ್ಕೊಂಡಿವಿ. ಇನ್ನೇನ್ ಬಟ್ಟೆ ಒಂದು ಉಳ್ದಿತ್ತು, ತೊಳೆಯಕ್ ಬಂದಿದೀವಿ ನೋಡು. ಜಲ್ಜಂದು ಅಕ್ಕ, ನಿಮ್ದಕ್ಕೆ ಎಲ್ಲ ಕೆಲ್ಸಕ್ಕೆ ಆಯ್ತೆ? ಅಯ್ಯೋ ಇಲ್ ಕಣೆ ಪಾತಿ, ಇನ್ನು ಅರ್ಧ ಕೆಲಸ ಹಂಗೆ ಉಳ್ಕೊಂಡತ್ತೆ. ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡ್ಕೊಂಡೆ, ರೂಮ್ಗಳು ಕ್ಲೀನ್ ಮಾಡಿದೆ. ಇನ್ನು ನೋಡು ಮನೆ ಒಂದು ಉಳ್ಕೊಂಡಿತ್ತು. ಮತ್ತಿನ್ನೇನು ಇವರೆಲ್ಲ ಬಟ್ಟೆ ತೊಳೆಯಕ್ಕೆ ಬರ್ತಿದ್ರಲ್ಲ, ಹಂಗೆ ಇವ್ರ ಜೊತೆಗೆ ಬಂದೆ. ನಾಳೆಯ ನೋಡು ಮನೆಯ ಧೂಳ ಹೊಡ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಆತು. ಅರೇ ಲಕ್ಷ್ಮಿಂದು ಅಕ್ಕ ನೋಡಿ, ಎಲ್ಲ ಬದುಗೆ ಸೂಪರ್ ಫಾಸ್ಟ್ಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಎಷ್ಟು ಆರಾಮಾಗಿ ಕೂತಿದ್ದಾರೆ. ಅಯ್ಯೋ ಎಲ್ಲ ಸೂಪರ್ ಫಾಸ್ಟ್ ಹತ್ತಿ ಬಿಡೆ. ಬದುಕುಗಳು ಯೋಟ್ ಮಾಡಿದ್ರೆ ಸಾಗಕ್ಕಿಲ್ಲ. ನನಗಂತರೂ ಈ ಹಬ್ಬ ಬಂದ್ಬಿಟ್ರೆ ಮನೆ ಬದುಕು ಮಾಡೋದಿಯಾ ತಲೆನೋವು ಆಗ್ಬಿಡ್ತೈತಿ. ಒಂದ್ ಕಡೆಯಿಂದ ಎಲ್ಲ ಧೂಳ ಕೊಡ್ಕೊಂಡು ಎಲ್ಲ ಸಾಣಿಸ್ಕೊಂಡು ತೊಳ್ಕೊಂಡು ಬಳ್ಕೊಂಡು ಇಟ್ಕೋಬೇಕಲ್ಲ, ಸುಮ್ಮನೆ ಮಾಡಿದ್ಯಾ? ಅದ್ಬೇನ ನಮ್ಮ ಮನೆಗೆ ನಾನು ಒಬ್ಳೆಯ, ಎಲ್ಲ ಬದುಕು ಒಬ್ಳೆ ಮಾಡ್ಕೋಬೇಕು. ಗುಂಡಜ್ಜಿ ಹಂಗೇನ ಸ್ವಾಸಿ ಅತ್ತೆ ಇಬ್ಬರು ಇದ್ದಿದ್ರೆ ಮಾಡ್ಕೋಬಹುದು. ನಮ್ಮ ಮನೆಗೆ ನಾನು ಒಬ್ಳೆ ಮಾಡಾಳು, ಇವತ್ತಂತ ಮಾಡನ್ ಬಿಡೆ. ಅರೇ ಲಕ್ಷ್ಮಿಂದು ಅಕ್ಕ, ನಮ್ದಕ್ಕೆ ಮನೆಗೆ ಒಬ್ರು ದಿಕ್ಕೆ ಕೆಲ್ಸಕ್ಕೆ ಮಾಡೋದು, ನಮ್ದಕ್ಕೆ ಜಾನ್ಗೆ ಕೆಲ್ಸಕ್ಕೆ ಮಾಡೋದಿಲ್ಲ. ನಮ್ದಕ್ಕೆ ಅತ್ತೆಗೆ ಜಾನ್ ಇದಾರೆ ನೋಡಿ, ಅವ್ರದಕ್ಕೆ ಏನು ಕೆಲ್ಸಕ್ಕೆ ಮಾಡೋದಿಲ್ಲ. ಸುಮ್ನೆಗೆ ಆಗೆಗೆ ಗೋಡೆಗೆ ಹೊರ್ಕೊಂಡು ಕುತ್ಕೊಂಡೇ ಬಿಡ್ತಾರೆ. ಏನು ಬದುಕಿಗೆ ಮಾಡೋದಿಲ್ಲ ಅವರು. ನಮ್ದಕ್ಕೆ ನಾವು ಎಲ್ಲ ಕೆಲ್ಸಕ್ಕೆ ನಾವು ಒಬ್ರಿಗೆ ಮಾಡ್ಕೊಂಡ್ಬಿಡ್ತೀವಿ. ಅಯ್ಯೋ ನಿಮ್ ಮನೆಗೆ ಗಂಡಸರುಗಳು ಮಾಡ್ಕೊಡ್ತಾರೆ ಬಿಡೆ, ಧೂಳ ಗೀಳ ಕೊಡ್ತಾರೆ, ಎಲ್ಲ ಮಾಡ್ಕೊಡ್ತಾರೆ. ನಮ್ಮ ಮನೆಗೆ ಎಂತದು ಇಲ್ಲ. ಧೂಳ ಹೊಡಿಯೋದು ಹೆಂಗುಸ್ರೆ ಮಾಡ್ಬೇಕು, ತೊಳೆಯೋದು ಬಳಿಯೋದು ಹೆಂಗುಸ್ರೆ ಮಾಡ್ಬೇಕು. ಅಯ್ಯೋ ನಿನ್ ಕತೆ ಆಟ ತಗಡೆ. ನಮ್ಮ ಮನೆಗೂ ಅದೇ, ಎಲ್ಲ ಬದುಕು ನಾವೇ ಮಾಡ್ಕೊಳ್ಳೋದು. ನಮ್ಮ ಮನೆಗೆ ಗಂಡಸ್ರಿದ್ರು ಅತ್ತೆಂದ್ರಿದ್ರು ಏನು ಮಾಡೋದಿಲ್ಲ. ಎಲ್ಲದು ನಾವೇ ಮಾಡ್ತಿರೋದು. ನೀನು ಒಬ್ಬಾಕಿನೇ ಅಲ್ಲ, ನಾವು ಎಲ್ಲ ಮನೆ ಕೆಲಸನೂ ಒಬ್ರೇನೆ ಮಾಡ್ತಾ ಇರೋದು. ಯೋಟ್ ಬದುಕು ಗೊತ್ತಲ್ಲ ನಿನಗೆ. ನೀನ್ ಏನು ಹೇಳ್ತಿದ್ದಿ, ಇದಕ್ಕಿನ ಡಬ್ಬಲ್ ಕೆಲಸ ನಮ್ಮ ಮನೆಗೆ ಅದಾವ ತಗ. ಆಲ್ಕಣೆ ಪಾರಕ್ಕ, ನಿಮ್ಮ ಮನೆಗೆ ನಿಮ್ಮ ಅತ್ತೆ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕೈ ಆಡಿಸ್ತಾಳೆ ತಗ. ನಮ್ಮ ಮನೆಗೆ ಯಾತ್ರದು ಇಲ್ಲ.
ಅಯ್ಯೋ ಇವನ್ ಕೈ ಆಡ್ಸಾಳ್ ಬಿಡೆ. ಇವನು ಅಲ್ಲಿಂದ ಒಂದ್ ಸಾಮಾನ್ ತಗೊಂಡು ಹೋಗಿ ಇಲ್ಲಿ ಇಟ್ಬಿಟ್ರೆ ಕೆಲ್ಸ ಆಗ್ಬಿಡ್ತತೆ. ಮತ್ತ ಅದನ್ನ ಎಲ್ಲಿ ಇಡ್ಬೇಕು ಅಂತ ನೆಟ್ಟು ಗೊತ್ತಿರಲ್ಲ. ಮತ್ತ ಅದೊಂದು ಮಾಡಿದ್ ಬದುಕು ವೇಸ್ಟ್. ಮತ್ತ ಅದ್ ನಾನ್ ತಗೊಂಡೋಗಿ ಮತ್ತೆ ಇಳೆ ಜಾಗದಾಗ ಇಡ್ಬೇಕು. ಇವನ್ ಬದುಕು ಮಾಡಿ ಎತ್ತಾಕ್ತಾಳೆ ಅನ್ನೋ ತರ ಹೇಳ್ತೀಯ. ನನಗ್ ಗೊತ್ತಲ್ಲಿ ಮಾಡಾಳಿಗೆ ಸುಮ್ನೀರು ಇವನ್ ಮಾತಾಡ್ತಿ. ಅಯ್ಯೋ ನಾನ್ ಹೇಳಿದ್ನವ. ಅಯ್ಯೋ ನೀನೇನ್ ನೋಡಿದಿ? ಯಾವಾಗ ಒಂದಿಟ್ಟು ನೀನ್ ಬಂದಾಗ ಹಂಗಿಂಗೆ ಪಾರ್ಕ್ ಹಿಡ್ಕೊಂಡು ಇಲ್ದಿರ ಕಸ ಗುಡಿಸ್ತಾಳಲ್ಲ ಅದನ್ನ ನೋಡಿದಿ ಆಟೆ. ಅಯ್ಯ ಹೋಗಿ ಬಿಡ್ರೆ. ಎಲ್ಲರ ಮನೆಗೂ ಇದ್ದಾವೆ, ಎಲ್ಲರ ಮನೆಗೂ ಬದುಕುಗಳು ಇರ್ತವೆ. ಹೆಚ್ಚು ಕಡಿಮೆ ಆಕತೆ. ಒಬ್ರು ಮಾಡ್ತಾರೆ, ಒಬ್ರು ಮಾಡಲ್ಲ. ಅಯ್ಯಯ್ಯ ಅದ್ನೇ ಒಂದು ಅವಳು ಮಾಡ್ತಾಳೆ, ನಾನ್ ಮಾಡಲ್ಲ, ನಾನ್ ಮಾಡ್ಬೇಕು, ಅವಳು ಮಾಡ್ತಾಳೆ. ಅವೆಲ್ಲ ಮಾತುಗಳು ಯಾಕೆ ಹೇಳು? ಒಂದ್ಕೆಂದು ಹೋದವರು ಅವ್ರಿಗೆ ಕಷ್ಟಕ್ಕಂತ ನಿಮಗ್ ಮಾಡ್ತಾರೆ, ನಿಮಗ್ ಕಷ್ಟಕ್ಕತ್ತೆ ಅಂತ ಅವ್ರು ಮಾಡ್ತಾರೆ. ಯಾರ್ದು ಮಾಡಿದೇನ್ ಬಿಟ್ರೆ ನಿನ್ನ ಸಂಸಾರ ನೀವು ಮಾಡ್ಕೊಂಡು ಹೋಗ್ಬೇಕನ್ರಿ. ಅಯ್ಯ ಗುಂಡಜ್ಜಿ, ನೀನಂತ ಅತ್ತೆ ಎಲ್ರಿಗೂ ಸಿಕ್ಬಿಟ್ಟಿದ್ರೆ ಯಾರು ಯೋಚನೆ ಮಾಡ್ತಿದ್ದಲ್ ನೋಡು ಬದುಕು ಮಾಡಕ್ಕೆ. ನೀನಂತೂ ಒಂದ್ ತಾಸತ್ತ ಕುತ್ಕೊಳ್ಳೋದಲ್ಲ. ಏನಾದ್ರೂ ಒಂದ್ ಬದುಕು ಮಾಡ್ತಾನೆ ಇರ್ತೀಯ. ನಾನ್ ಕಂಡಂಗೆ ಯಾವತ್ತು ಕೂತಿರೋದೇ ನೋಡಿಲ್ಲ. ಕೂತ್ರು ಏನಾದ್ರೂ ಒಂದ್ ಬದುಕು ಮಾಡ್ತಿರ್ತೀಯ. ಸೊಸೆಗೆ ಎಷ್ಟು ಸಹಾಯ ಮಾಡ್ಕೊಟ್ಟಂಗಾತು. ಅವಳುನುವೆ ಎಲ್ಲ ಬದುಕುನು ಮಾಡ್ತಾಳೆ. ಅವಳಿಗೆ ನೀನು ಸಹಾಯ ಮಾಡ್ತೀನಿ, ನಿನಗೆ ಅವಳು ಸಹಾಯ ಮಾಡ್ತಾರೆ. ಹಂಗಿದ್ದಾಗ ಯಾಕೆ ಜಗಳಗಳು ಗುದ್ದಾಟಗಳು ಬರ್ತಾವೆ ಹೇಳು? ಅವಳ ಕಷ್ಟಕ್ಕೆ ನೀನ್ ಹಾಕ್ತೀನಿ, ನಿನ್ ಕಷ್ಟಕ್ಕೆ ಅವಳು ಹಾಕ್ತಾಳೆ. ನಮ್ಮ ಮನೆಗೆ ಹಂಗಲ್ಲ. ಅಯ್ಯೋ ಕಟ್ಕೊಂಡ್ ಬಂದಿದೀವಿ, ಮಾಡ್ಕೊಂಡ್ ಹೋಗ್ತಾಳೆ, ನಾವ್ ಯಾಕೆ ಮಾಡೋಣ ಅಂತಾರೆ. ಹಿಂಗಾದಾಗ ಹೆಂಗ್ ಬದುಕು ಮಾಡಕತ್ತ ಹೇಳು? ಒಬ್ರೆ ಎಲ್ಲ ಮಾಡಿ ಬಡ್ಕೋಬೇಕು. ಅಯ್ಯೋ ಗುಂಡಜ್ಜಿ ಅಂತ ಅತ್ತೆ ನನ್ಗೇನಾದ್ರೂ ಇದ್ದುದ್ರ ಅಯ್ಯೋ ಬಿಡು. ಹಂಗೆ ಬಂಗಾರದಂಗ್ ಬಾಳೆ ಮಾಡ್ಕೊಳಕ್ಕಿದ್ದೆ. ಅಯ್ಯೋ ನನ್ಗೂ ಹೋಯ್ದಾಳೆ. ಕೂತ್ರು ನಿಂತ್ರುವ ಒಂದ್ 5 ನಿಮಿಷ ಕುತ್ಕೊಂಡ್ರುವ ಅಯ್ಯೋ ಕುತ್ಕೊಂಡ್ಬಿಟ್ಲು ಬದುಕು ಮಾಡಂಗಿಲ್ಲ ಅಂತಾರೆ. ಒಂದ್ 10 ನಿಮಿಷ 5 ನಿಮಿಷ ಕುತ್ಕೊಂಡ್ ಯಾರ ಹತ್ರನು ಮಾತಾಡಂಗೆ ಇಲ್ಲ. ಯಾವಾಗ ನೋಡ್ರು ಕೆರ್ಕಂತಾನೆ ಇರ್ಬೇಕು ಮನೆಗೆ. ಯೋಸ್ ಬದುಕು ಅಂತೀಯ. ಮಾಡಿದ್ರು ಆಟ ಮಾಡಿದ್ರು ಬಿಡು ಅಂತ ಅನ್ನಕ್ಕಿಲ್ಲ. ಅಯ್ಯೋ ನೀನೇನು ಮನೆಗೆ ಕಿತ್ತ ಬಾಕ್ತೀಯ, ಎಲ್ಲಾರು ಮಾಡ್ತಾರನೆ ಬದುಕು ಮಾಡ್ತೀಯ ಅಂತ ಅದಕ್ಕೂ ಹೇಳ್ತಾರೆ. ಸರಿಯಾಗಿ ಹೇಳ್ದೆ ನೋಡೆ ಪಾರಕ್ಕ. ಯೋಟ್ ಮಾಡಿದ್ರು ಆಟೆ ಕಣಿ. ಯೋಟ್ ಬಡ್ಕೊಂಡ್ರು ನಾವು ಯೋನ್ ಮಾಡಿದ್ವಿ ಬಿಡು, ಏನ್ ಕಿತ್ತ ಬಾಕಿದಿ ಬಿಡು ಅಂತಾರೆ. ನಾವು ಮಾಡ್ದಲ್ಲಿ ಎಲ್ಲ ಕಕ್ಕ ಮಾಡ್ದಲ್ಲ ಯಾವ್ದಕತೆ. ಈಗ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮನೆ ಎಲ್ಲ ಸ್ವಚ್ಛ ಮಾಡಿ ಹಿಂಗೆಲ್ಲ ಅವ್ರಿಗೆ ಬಟ್ಟೆ ಎಲ್ಲ ತೊಳೆದಿಟ್ಟು ಮತ್ತೆ ಹಬ್ಬಕ್ಕೆ ಹಪ್ಪಳಂತೆ ಸೆಣ್ಗಂತೆ ಚೊಕ್ಲಂತೆ ಎಲ್ಲ ಮಾಡಿಟ್ಟು ಅವ್ರಿಗೆ ಹಬ್ಬದಾಗೆ ಎಲ್ಲ ಪೂಜೆ ಪುನಸ್ಕಾರ ಮಾಡ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ಉಣ್ಣಕ್ಕೆ ಇಡ್ತೀವಲ್ಲ. ಅದಕ್ಕೆ ಈ ಮಾತುಗಳನ್ನೆಲ್ಲ ಅವ್ರ ಹತ್ರ ಹೊಂಚ್ಕೋಬೇಕು. ಏನ್ ಮಾಡಿದಿ ಏನ್ ದಬಾಕಿದಿ ಅಂತಂದು ಅದೆಲ್ಲ ಮಾಡ್ದಲ್ಲೇ ತಿಂತಾರ ಅವ್ರು. ಅಯ್ಯೋ ಆಟೆ ಆದ್ರೂ ಪರವಾಗಿಲ್ಲ ಕಣಿ. ಮತ್ ಮಾಡಿದ್ದು ಅದ್ರಾಗೂ ಏನಾದ್ರೂ ಒಂದು ತಪ್ಪು ಹುಡುಕ್ತಾರೆ. ಅಯ್ಯೋ ಹಂಗಾಗೈತೆ ಹಿಂಗಾಗೈತೆ, ಇದ್ನ್ಯಾಕ್ ಅದ್ನ್ಯಾಕ್ ಮಾಡಕ್ ಹೋಗಿದ್ದಿ ಅಂತಂದು ಮತ್ತೆ ಇಂಥ ಮಾತುಗಳು ಬೇರೆ. ಮಾಡಿಟ್ಟಿದ್ದೆಲ್ಲ ಕುತ್ಕೊಂಡ್ಬಿಟ್ಟು ತಿಂತಾರೆ. ಅಯ್ಯೋ ಅದ್ ಚೆನ್ನಾಗಿರಕ್ಕಿಲ್ಲ, ಇದ್ ಚೆನ್ನಾಗಿಲ್ಲ, ಇದ್ನ್ಯಾಕ್ ಮಾಡ್ದೆ ಅಂತಾರೆ. ಜಲ್ದಿಂದಕ್ಕ ನಿಮ್ದಕ್ಕೆ ಕರೆಕ್ಟ್ಗೆ ಹೇಳಿದ್ರಿ ನೋಡಿ. ನಮ್ದಕ್ಕೆ ಅತ್ತೆಗೆ ಇದ್ದಾರೆ ನೋಡಿ, ಅವ್ರದಕ್ಕೆ ಹೀಗೆ ಮಾಡ್ತಾರೆ. ನಮ್ದಕ್ಕೆ ರುಚಿಯಾಗಿ ಅಡ್ಗೆ ಮಾಡಿದ್ರೆ ಸುಮ್ನೆಗೆ ಹೊಟ್ಟೆ ತುಂಬಿಗೆ ತಿಂದಿಗೆ ಬಿಡ್ತಾರೆ. ಆಮೇಲೆ ಯಾರೇ ಜಂದಾಗೆ ಇರ್ಲಿಲ್ಲ ಅಂತೇಳಿ ಮತ್ತೆ ಗಮನ್ಗೆ ಮಾಡ್ತಾರೆ. ಅಯ್ಯೋ ಎಲ್ಲಾರು ಆಟೆ ತಗ. ಎಲ್ಲಿ ಚೆನ್ನಾಗೈತೆ ಅಂತ ಹೇಳ್ಬಿಟ್ರೆ ಮ್ಯಾಕ್ ಹೋಗ್ಬಿಡ್ತಾಳ ಅಂತ ಹೇಳ್ಬಿಟ್ಟು ಹಂಗೆ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದೇನೋ ಸರಿನೇ ಬಿಡು. ನೋಡ್ರೆ ಅತ್ತೆರು ಮಾಡಿದ್ರು ಅತ್ತೆಂದ್ರು ಮಾಡದೇ ಇದ್ರು ಅದ್ ನಿಮ್ ಮನೆ ನಿಮ್ ಬದುಕು. ನಾಳೆ ದಿನ ನೀವೇ ನಡ್ಸ್ಕೊಂಡು ಹೋಗಾರ ಆಗಿರ್ತೀರ, ನೀವೇ ಮಾಡ್ಕೊಂಡು ಹೋಗ್ಬೇಕವ. ಏನೋ ಮತ್ ವಯಸ್ಸಾಗಿರ್ತತೆ, ಮತ್ತ ಅವರು ಎಲ್ಲದು ಬದುಕು ಮಾಡಕ್ ಆಗ್ಬೇಕಲ್ಲ. ಅವ್ರು ಮಕ್ಕಳನ್ನ ಸಾಕಿ ಸೊಲಿ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರ ಕೈಲಿ ಆಗಲ್ಲ ಅಂದ್ಮೇಲೆ ತಾನೇ ನಿಮ್ಮನ್ ಮದುವೆ ಮಾಡ್ಕೊಂಡ್ ಕರ್ಕೊಂಡ್ ಬರೋದು. ಬಂದ್ಮೇಲೆ ಕೆಲವೊಬ್ರು ಗಟ್ಟಿ ಇರ್ತಾರೆ, ಮಾಡ್ಕೊಡ್ತಾರೆ ಬದುಕುಗಳನ್ನ. ಕೆಲವೊಬ್ರು ಗಟ್ಟಿ ಇದ್ರು ಅವ್ರ ಕೈ ಮಾಡಕ್ ಆಗಲ್ಲ ಅಂತಾರ. ಮತ್ ಇನ್ನೇನಂತಾರೆ, ಮತ್ ಮಾಡ್ಕೊಂಡ್ ಹೋಗ್ಕಳ್ ಬಿಡೋಕೆ ಅಂತ ಸುಮ್ನೆ ಆಗ್ತಾರೆ. ನೀವೇ ಸುಮ್ನೆ ಏನೋ ಅನ್ಕೊಂಡು ಯಾಕಂಗ್ ನೀವೇ ಮನ್ಸಿಗೆ ಅನ್ಕೊಂತೀರ. ಅವ್ರ ಕೈಲಾದ್ರೂ ಆಗದೆ ಇದ್ರು ನೀವು ಮಾಡ್ಕೊಂಡು ಹೋಗ್ರಿ. ನಿಮ್ದೇ ಅಲ್ಲ ಮನೆ ಅದು. ನಾಳೆ ದಿನ ನೀವೇ ತಾನೇ ಉಳಿಸ್ಕೊಂಡು ಹೋಗ್ಬೇಕಾಗಿರೋದು. ಅಲ್ಕಣಜಿ ನೀನ್ ಹೇಳೋದಿರ ಕರೆಕ್ಟ್. ಆದ್ರೂ ನೀನು ಅತ್ತೆರ್ನ ವಹಿಸ್ಕೊಂಡ್ ಬೋರ್ಬೇಡ. ಮತ್ ನೀನ್ ಯಾಕೆ ಮಾಡ್ತಿದೀಯ? ನಿನ್ ಸೊಸಿಗೆ ಯಾಕೆ ಬದುಕು ಮಾಡ್ಕೊಡ್ತೀಯ? ನೀನು ಆರಾಮಾಗಿ ಕೂತ್ಕೋಬೋದಲ್ಲ. ನಾನು ಹೇಳಿದ್ನಲ್ಲೇ ಅವ್ರವ್ರ ಇಷ್ಟ ಅದು, ಅವ್ರವ್ರಿಗೆ ಮನ್ಸಿಗೆ ಬರ್ಬೇಕದು, ಅದು ಹೇಳೋದಲ್ಲ. ಆಮೇಲೆ ಅವ್ರ ಕೈಲಿ ಆಗದಿದ್ರೆ ಮಾಡ್ತಾರೆ. ಈಗ ನನ್ನ ಕೈಲಿ ಆಗ್ತತೆ ನಾನು ಮಾಡ್ತೀನಿ, ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಕೂತ್ಕೊಂತೀನಿ. ಮಾಡ್ಕೊಂಡು ಹೋಗ್ತಾಳೆ, ಏನ್ ಮಾಡಕ್ಕಾಕತ್ತೆ? ಮಾಡ್ಕೊಂಡು ಹೋಗ್ಲಿಲ್ಲ ಒಟ್ಟಿಗೆ ಯಾಕೆ ಕೂತ್ಕೊಳ್ಬೋದು? ಕೂತ್ಕೊಂಡ್ರೆ ನಾವು ಏನು ಅನ್ನಕ್ಕಿಲ್ಲ. ಅಯ್ಯೋ ಮಾಡಿದ್ರೆ ನಾವು ಮಾಡಿದ್ರು ಸಹಿಸಲ್ವಲ್ಲ. ಹಂಗ್ ಯಾಕೆ ಮಾಡಿದ್ಯಾ, ಹಿಂಗ್ ಯಾಕೆ ಮಾಡಿದ್ಯಾ, ಅಯ್ಯೋ ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ, ಬರೀ ಇವೇ ಕತೆ ಆಗೋತು. ಅಯ್ಯೋ ಹಂಗೆ ಕಣೆ, ಮತ್ತೆ ಎಲ್ಲರ ಮನೆಗೂ ಇದ್ದಾವೆ. ಮತ್ತೆ ಅವರು ಮಾಡ್ಕೊಂತ ಬಂದಿರ್ತಾರ. ಅವ್ರಿಗೆ ತಕ್ಕಂಗೆ ಏನಾರ ಮಾಡ್ಲಿಲ್ಲ ನೀವು ಅಂದಾಗ ಅವ್ರಿಗೆ ಏನ್ ಅನ್ಸ್ತತಿ? ಅಯ್ಯೋ ಇದು ನಾ ಮಾಡ್ದಂಗ್ ಮಾಡಿಲ್ಲಲ್ಲ, ನನಗೆ ತಕ್ಕಂಗ್ ಮಾಡಿಲ್ಲ ಅಂತ ಅನಿಸ್ತದೆ. ಅದಕ್ಕೆ ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ ಅಂತಾರೆ. ಆಮೇಲೆ ನೀವು ಒಂದ್ ಮಾತನ್ನ ಹೆಂಗ್ ಮಾಡ್ಬೇಕಂತ ಕೇಳಿ ಮಾಡ್ಬಿಟ್ರೆ ಅಲ್ಲಿ ಮಾತೇ ಬರಲ್ಲ. ಈಗ ಏನೋ ಮಾಡಕ್ಕೆ ಹೇಳ್ತಾರ ಅವರು. ನೀವು ನಿಮ್ಮ ಇದ್ರಾಗೆ ಕಲ್ತ್ ಬಂದಿರೋದು ಹೆಂಗಿರ್ತಾರ ಹಂಗ್ ಮಾಡ್ತೀರಾ. ಅದ್ನೇ ಮಾಡಿರೋ ಬದ್ಲಿ ಅದು ಗೊತ್ತಿಲ್ಲ ಅಂದ್ಮೇಲೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ಅವ್ರನ್ನೇ ಒಂದ್ ಮಾತು ಕೇಳೋಣ, ಇದು ಮಾಡೋದು ಹೆಂಗೆ ಅಂತಂದು. ಅವಾಗ ಅವ್ರು ಹೇಳ್ತಾರ. ಅವಾಗ ಮಾಡಿದಾಗ ಅದನ್ನು ನೆಟ್ಟಿಗೆ ಬರ್ಲಿಲ್ಲ ಅಂದಾಗ ಅವ್ರಿಗೆ ಹೇಳಕ್ ಬರ್ತೈತಿ. ನೀವ್
ಬರ್ತತೆ. ಅವಾಗ ಅವ್ರೆ ಸುಮ್ನಾಕಾರೆ. ನಿಮಗೆ ಈ ತರ ಎಲ್ಲ ಮಾತಾಡಕ್ ಬರಲ್ಲ. ನೀವು ಸುಮ್ನೆ ಹಿಂಗೆ ಬೊಬ್ಬ 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 ಅಂತ ಬೊಬ್ಬೆ ಬಡ್ಕೊಂಡು ಹೋಗ್ತೀರಾ. ಹೆಂಗೆ ಚಾಲಾಕಿ ತಂದಿಂದ ಹೆಂಗೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಕಲಿಬೇಕು ಹೆಣ್ಮಕ್ಳು. ಅಯ್ಯೋ ಬುಡಜ್ಜಿ, ನಿನ್ ಬುದ್ಧಿ ನಮಗೆಲ್ಲ ಬರಕಿಲ್ಲ. ನಾವೇನೋ ಸುಮ್ನೆ ನಮ್ ಬದುಕು ಅಂತ ನಿಯತ್ತಿನ ಮಾಡ್ಕೊಂಡು ಹೋಗ್ತೀವಿ. ಏನಾರ ಮಾತು ಬಂತ ಬಾಯಿ ಬಡ್ಕೊಳೋದು ಒಂದೇ ನಮಗೆ ಗೊತ್ತು. ನಿನ್ ತರ ಎಲ್ಲ ನಮಗೆ ಬುದ್ಧಿ ಓಡ್ಸಕ್ ಆಗಲ್ಲ ಬಿಡು. ಯಾರಿಗೂ ಬುದ್ಧಿ ಓಡ್ಸಕ್ ಆಗಲ್ಲ ಅಂತ ಅಲ್ಲ, ಕಲಿಬೇಕು ಕಣೆ. ಸಮಾಧಾನ ತಾಳ್ಮೆಯಿಂದ ಯಾವ ಮಾತಿಗೆ ಯಾವ ಮಾತಾಡ್ಬೇಕು, ಯಾವ ಉತ್ತರಕ್ಕೆ ಯಾವ ಉತ್ತರ ಕೊಡ್ಬೇಕು, ಪ್ರಶ್ನೆಗೆ ಯಾವ ಉತ್ತರ ಕೊಡ್ಬೇಕು ಅನ್ನೋದನ್ನ ಮನುಷ್ಯ ತಾಳ್ಮೆಯಿಂದ ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ತಾನಾಗೆ ತಲೆಯಿಂದ ಉತ್ತರ ಬರ್ತತೆ. ಅದು ಮಾಡೋದ್ ಬಿಟ್ಟು ಮಾತಿಗೆ ಮಾತು ಅಂತಂದು ದೊಡ್ಡ ಅಂತ ಅನ್ಸ್ಕೊಂತ ಹೋದ್ರೆ ಅಲ್ಲಿ ಸಂಬಂಧಗಳು ಹಾಳಾಗ್ತಾವ ಆಟೆಯ. ಸಂಬಂಧದಲ್ಲಿ ಬಿರುಕು ಬಿಡ್ತದ ಆಟೆ. ಅದನ್ನೇ ಒಂದಿಟ್ಟು ಸಮಾಧಾನವಾಗಿ ಯೋಚನೆ ಮಾಡಿ ಉತ್ತರ ಕೊಟ್ರೆ ಸಂಬಂಧಗಳು ಹಾಳಾಗಕ್ಕಿಲ್ಲ, ಏನೂ ಇಲ್ಲ. ಅವ್ರು ಏನೋ ಅಂದ ತಕ್ಷಣ ನೀವು ದಡ್ಬಡ ಅಂತ ಅನ್ನೋದು, ನೀವು ಅಂತಷ್ಟ ಅವರು ಅನ್ನೋದು, ಹಿಂಗೇನ ಕತೆ. ಅಯ್ಯೋ ಅವಳು ನನಗಂದ್ಲು, ನನಗೆ ಅವಳು ಅಂದ್ಲು, ಅವಳ ಮೇಲೂ ನಾನ್ ಕೀಳು ನಾನ್ ಕೆಳಗೆ, ನಾನ್ ಮಾಡಲ್ವಾ ಅವಳು ಮಾಡಲ್ವಾ, ಹಿಂಗೆ ಮಾತಿ ಬೆಳೆದು ಇಲ್ಲೇ ಸಂಬಂಧಗಳು ಹಾಳಾಗೋದು. ಅದನ್ನೇ ಒಂದಿಟ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಅವ್ರ ಪ್ರಶ್ನೆಗೆ ನಾವು ಸಮಾಧಾನವಾಗಿ ಎಚ್ಚರ ವಹಿಸಿ ಉತ್ತರ ಕೊಟ್ರೆ ಇವೆಲ್ಲ ಯಾಕೆ ಬರ್ತಾವ ಹೇಳು. ಇವನ್ನೇ ಸಂಬಂಧ ಹಿಂಗೆ ಹಾಳು ಮಾಡ್ಕೊಂತ ಇರೋದು, ಮಾತಿ ಬೆಳೆಸಿ. ಅರೆ ಗುಂಡುದಿಕ್ಕಿ ಅಜ್ಜಿ, ನಮ್ದಕ್ಕೆ ಸಮಾಧಾನಗೆ ಉದ್ರಾಗೆ ಕೊಡಕ್ ಹೋದ್ರೆ ಅವ್ರದಕ್ಕೆ ಸಮಾಧಾನಗೆ ಇರ್ಬೇಕಲ್ಲ. ನಮ್ದಕ್ಕೆ ಒಂದು ಮದ್ಗೆ ಅವ್ರದ್ದು ಅದ್ದು ಮದ್ಗೆ ಆಡ್ತಾರೆ. ನಮ್ದಕ್ಕೆ ಹೇಗೆ ಸಮಾಧಾನಗೆ ಉದ್ರಾಗೆ ಕೊಡೋದು? ಅಲ್ಕಣೆ ಪಾತಿ, ಅವರು 10 ಮಾತಾಡ್ಬೋದು. ನೀನು ಒಂದೇ ಮಾತನ್ನ ಜಾಣ್ಮೆಯಿಂದ ಉತ್ತರ ಕೊಟ್ರೆ ನೀನು ಒಂದು ಮಾತು ಅವ್ರ 10 ಮಾತಿಗೆ ಸಮ ಆಗಿರ್ಬೇಕು. ಹಂಗೆ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು. ಅದ್ಬಿಟ್ಟು ಅವ್ರು 10 ಮಾತಾಡಿದ್ರು ಅಂತ ನೀನು 20 ಮಾತಾಡ್ತೀನಿ ಅಂತ ಹೋದ್ರೆ ನೀನಲ್ಲಿ ಏನಾಗ್ತೀಯ? ದಡ್ಡಾಗ್ತೀಯ. ಮನುಷ್ಯ 20 ಮಾತಾಡ್ಬಾರ್ದು. 20 ಮಾತಲ್ಲೂ ಅದು ಅರ್ಥ ಇರ್ಬೇಕು, ಏನ್ ಮಾತಾಡ್ತಿದೀವಿ ಅನ್ನೋದು, ಯಾವ ಪ್ರಶ್ನೆಗೆ ಯಾವ ಉತ್ತರ ಕೊಡ್ತಿದೀವಿ ಅನ್ನೋದು ಗೊತ್ತಾಗಬೇಕು. ಅದ್ ಬಿಟ್ಬಿಟ್ಟು ಅವ್ರು 10 ಮಾತಾಡಿದ್ರಿ, ಇವನು ದಡ ಬಡ 10 ಮಾತಾಡಿದ್ರಿ, ನೀವು ದಡ ಬಡ 20 ಮಾತಾಡಿದ್ರಿ. ಅದು ಇಲ್ಲಿ ಏನ್ ಬಂತು? ಅರ್ಥ ಇಲ್ಲದ ಮಾತುಗಳು ಅವೆಲ್ಲ. ಹೌದ್ ಕಣಜ್ಜಿ, ನೀನ್ ಹೇಳೋದು ಸರಿಯಾಗಿ ಐತಿ. ನಾವು ಒಂದಿಟ್ಟು ಸಮಾಧಾನ ಯೋಚನೆನೇ ಮಾಡಲ್ಲ. ದಡ ಬಡ ಅಂತ ಅಂದ್ಬಿಟ್ರು ಅಂತ ಹೇಳಿ ಪಟ 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 ಅಂತ ನಾವು ದಡಕ ಬಡಕ ಅಂದು ಉತ್ತರ ಕೊಟ್ಬಿಡ್ತೀವಿ. ಅವ್ರ ಮನ್ಸಿಗೆ ಬೇಜಾರಾಗತ್ತೆ, ನಮಗೂ ಹಿಂಗಂದ್ರಲ್ಲ ಅಂತ ಮನ್ಸಿಗೆ ಬೇಜಾರಾಗತ್ತೆ. ನೀನ್ ಹೇಳೋದು ಕರೆಕ್ಟ್ ಐತೆ. ಆದ್ರೆ ಈಗಿನ ಕಾಲದಾಗ ಯಾರು ಹೊಂದ್ಸ್ಕೊಂಡ್ ಸಮಾಧಾನವಾಗಿ ಉತ್ತರ ಕೊಡ್ತಾರೆ ಹೇಳಜ್ಜಿ? ಅವ್ರಿನ ಹೇಳಕ್ಕಿನ ಮುಂಚೆ ಎಲ್ಲ ಇವರೇ ಎಲ್ಲ ಜಾಗ್ಲಕ್ ಬಿದ್ದಿರ್ತಾರೆ. ಸಂಸಾರ ನೋಕೆ ಅಂದ್ರೆ ಹಂಗೆ ಕಣೆ. ಬಿರ್ಗಾಳಿ ಬರ್ತತೆ, ಸುಂಟ್ರ ಗಾಳಿ ಬರ್ತತೆ, ಸುನಾಮಿ ಬರ್ತತೆ. ಎಲ್ಲದನ್ನು ಸಮಾಧಾನವಾಗಿ ಸಹಿಸ್ಕೊಂಡು ಹೋದ್ರೆ ತಾನಾಗೆ ನಿಲ್ತತೆ. ಸುನಾಮಿ ಸುಂಟ್ರ ಗಾಳಿ ಎಲ್ಲ ಬಂತು ಅಂದಾಗ ಅದೇನು ಹಂಗೆ ಇರ್ತತೆ, ಶಾಂತವಾಗಲ್ವೇ? ಹಂಗೆ ಅದು ಬಂದಾಗ ನಾವು ಶಾಂತವಾಗಿದ್ರೆ ಅದು ಶಾಂತವಾಗತ್ತೆ. ಅಯ್ಯೋ, ನಿನ್ನಷ್ಟು ಬುದ್ಧಿವಾದ ಹೇಳೋರು ಯಾರು ಬಿಡಜ್ಜಿ. ನೀನೇನೋ ಬುದ್ಧಿವಾದ ಹೇಳ್ತೀಯ, ಅದಕ್ಕೆ ನಿಮ್ಮ ಮನೆಗೆ ಸೊಸೆನೂ ನೆಟ್ಕೋದಾಳೆ, ಎಲ್ಲರೂ ನೆಟ್ಕೋದಾರೆ. ನಮ್ಮ ಮನೆಗೆ ಬುದ್ಧಿವಾದ ಹೇಳೋರು ಯಾರು ಕತ್ತಿ ಹೇಳು? ಬರೀ ಯಾವಾಗಲೂ ಕಿತ್ಮೆ ಮಾಡೋರು, ಜಗಳ ಮಾಡೋರೇ ಇರ್ತಾರೆ. ಇನ್ನು ಹೆಂಗೆ ಎಲ್ರಿಗೂ ಬುದ್ಧಿ ಬರ್ತೈತಿ ಹೇಳಜ್ಜಿ? ಯಾರು ನಾವು ತಪ್ಪು ಮಾಡಲಿ ಆಗಲಿ, ಅವರೇ ತಪ್ಪು ಮಾಡಾಗ್ಲಿ, ಹಿಂಗೆ ಮಾಡಬಾರ್ದು ಅನ್ನೋದು ಹೇಳೋರು ಇದ್ರೆ ಮನೆಗೆ ಆವಾಗ ಈ ಥರದ ಏನು ನಡೆಯಲ್ಲ. ಮತ್ತೆ ಮನೆಗೆ ಒಬ್ರು ಬುದ್ಧಿವಾದ ಹೇಳೋರಿಲ್ಲ ಅಂದಮೇಲೆ ಮತ್ತೆ ಇನ್ನೇನಕತ್ತೆ ಹೇಳಿ? ಇಂಥವೆಲ್ಲ ಬಂದೇ ಬರ್ತವೆ. ಬುದ್ಧಿವಾದ ಹೇಳರಿದ್ರು ಇಲ್ದೇ ಇದ್ರು ನಾವು ಒಂದ್ ಸ್ವಲ್ಪ ಸಮಾಧಾನವಾಗಿ ತಲೆ ಓಡಿಸಿದ್ರೆ ಯಾರು ಹೇಳ್ಕೊಡೋದೇ ಬೇಡ, ನಾವೇ ಬುದ್ಧಿವಂತರ ಆಗ್ತೀವಿ. ಸಾಕು ಯೋಟ ತಾತು. ಸಂಸಾರದ ಬಗ್ಗೆ ಕರ್ಕೊಂಡು ಕುತ್ಕೊಂಡು ಎಲ್ಲರ ಮನೆಗೂ ಇದ್ದವೆ ಈ ಸಂಸಾರಗಳು, ಸಂಸಾರದ ಮಾತುಗಳು ಇವೆಲ್ಲ ಇದ್ದವೆ. ಬೇಗ ಬಟ್ಟೆ ತೊಳ್ಕೊಳ್ರಿ, ಓದ್ತಾತು ಯೋಟತನ ಕುತ್ಕೊಂಡ್ಬಿಟ್ರಿ ನೋಡ್ರಿ. ಇನ್ನ ಮನೆಗೆ ಹಬ್ಬದ ಬದುಕುಗಳು ತುಂಬಾನೇ ಇರ್ತವೆ, ಬೇಗ ಮಾಡ್ಕೇಳ್ರಿ. ಕಣಜ್ಜಿ, ಈ ಸಂಸಾರದ ಕತೆ ಹೇಳ್ಕೊಂಡ್ ಕುತ್ಕೊಂಡ್ರೆ ಇದು ಮುಗಿಯಕ್ಕಿಲ್ಲ. ಯೋಟ್ ಮಾತಾಡಿದ್ರೆ ಮಾತಿ ಸೇರ್ಸಿನ ದೊಡ್ಡದ ಕತೆ ಹೊರ್ತು ಈ ಕತೆ ವ್ಯತೆಗಳು ಮುಗಿಯಕ್ಕಿಲ್ಲ. ಬದುಕುಗಳು ಹಾಳಾಗ್ತವೆ. ಯೋಟ್ ಮಾತಾಡಿದ್ರೇನು ನಮ್ಗೇನ್ ಮಾಡೋದೇನು ತಪ್ಪಲ್ಲ, ಮಾಡ್ಲೇಬೇಕು, ನಾವೇ ಮಾಡೋದೆಯಾ? ಸರಿ ನಿಮ್ಮ ಹೊಲ ಬಟ್ಟೆ ಆದ್ವೇನ ನನವಿನ ಒಂದು ಆಗಿಲ್ಲ. ಸರಿ ತಗ, ನಾವು ಬಟ್ಟೆ ಕುಕ್ಕೆಂತೀವಿ. ಮತ್ತಿನ್ನೇನ್ ಮತ್ತೆ ಹೋಗೋಣ. ಹಬ್ಬದ ಬದುಕುಗಳಿನ ಮನೆಗೆ ಇರ್ತವೆ. ನೋಡು, ಈಗ ಹೇಳ್ದಲ್ಲ, ಇದು ಜಾಣ್ಮೆ ಮಾತು. ನಮ್ ಬದುಕುಗಳು ನಮ್ಮ ಬದುಕುಗಳು ಎಚ್ಚರ ವಯಸ್ಸು ಮಾಡ್ಕೊಂಡು ಹೋಗ್ಬಿಟ್ರೆ ಯಾಕೆ ಮಾತುಗಳು ಬರ್ತಾವ ಹೇಳು? ಹಂಗೆ ಎಲ್ಲರೂ ಅವರು ಬದುಕುಗಳನ್ನ ಎಚ್ಚರ ವಹಿಸ್ಕೊಂಡು ಅವ್ರ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಮಾತೇ ಬರಕ್ಕಿಲ್ಲ.